ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ನಿಮಗೆ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್, ಅಷ್ಟೇ ಸ್ಮೂತಾಗಿ ಬಾಯಿಗೆ ಹಾಕಿದ್ರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ಮಾಡೋದು ಹೆಂಗೆ ಅಂತ ನೋಡೋಣ. ಈಗ ನಾನು 5 ಬೌಲ್ ನೀರು ಹಾಕಿದ್ದೀನಿ ಅದಕ್ಕೆ, ಕುಕ್ಕರ್ಗೆ. ಈ ಬೌಲಲ್ಲಿ 5 ಬೌಲ್ ನೀರು ಹಾಕಿದ್ದೀನಿ. ಸ್ವಲ್ಪ ಕಡಲೆ ಬೀಜ ಎಷ್ಟಿದೆ ನಿಮ್ಮ ಹತ್ರ ಅಷ್ಟು ತೊಗೊಳ್ಳಿ, ನಾನು ಇಷ್ಟು ತೊಗೊಂಡಿದ್ದೀನಿ. ಮಧ್ಯ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಈಗ ಅದೇ ಬೌಲಲ್ಲಿ 1 ಬೌಲು ಕ್ಯಾರೆಟು, 1 ಬೌಲ್ ಬೀನೀಸು, 1 ಬೌಲು ಗೆಡ್ಡೆಕೋಸು ಇಷ್ಟನ್ನು ಪೀಸ್ ಮಾಡಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ. ಈಗ ಅದನ್ನು ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಬೌಲಲ್ಲಿ 3 ಬೌಲ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ವೆಜಿಟೇಬಲ್ ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಹಾಕೋಬೋದು. ಈಗ ನಾನು 3 ಈರುಳ್ಳಿ ಹಾಕ್ತಾಯಿದ್ದೀನಿ, ಮೀಡಿಯಮ್ ಸೈಜ್ದು 3 ಈರುಳ್ಳಿ ಹಾಕಿದ್ದೀನಿ. 4 ಟೊಮೊಟೊ ಹಾಕ್ತಾಯಿದ್ದೀನಿ, ಹಣ್ಣಾಗಿರೋದು ಮೀಡಿಯಮ್ ಸೈಜ್ದು 4 ಟೊಮೊಟೊ. ಫುಲ್ಲೆಲ್ಲ ಒಟ್ಟಿಗೆ ಸೇರಿಸ್ಬಿಡೋದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಈ ಮೆಥಡಲ್ಲಿ ಪ್ಲೀಸ್ ಟ್ರೈ ಮಾಡಿ. ಈಗ ಇದಕ್ಕೇ ನಾನು 1 ಪಾವ್ ಬೇಳೆ, ತೊಗರಿ ಬೇಳೆ ತೊಗೊಂಡಿದ್ದೀನಿ. 1.25 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ ನಮ್ಮ ಮನೇಲಿ ಮೆಂಬರ್ ಜಾಸ್ತಿ ಇದ್ದಾರೆ, ಅದರಿಂದ ಸ್ವಲ್ಪ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. 1 ಪಾವ್ ಬೇಳೆ, 1 ಗ್ಲಾಸು. ಅದೇ ಗ್ಲಾಸಲ್ಲಿ 1.25 ಗ್ಲಾಸು ರೈಸು. ನಿಮ್ಮ ಹತ್ರ ಯಾವ ರೈಸ್ ಇದೆ ಆ ರೈಸ್ ತೊಗೊಂಡು ನಾನು 2 ಮಿಕ್ಸ್ ಮಾಡಿ ನೀಟಾಗಿ 2 ಸಲ ವಾಶ್ ಮಾಡ್ಕೊತೀನಿ. ನೀಟಾಗಿ 2 ಸಲ ಈಗ ವಾಶ್ ಮಾಡ್ಕೊಳ್ಳೋಣ. ಈಗ ವಾಶ್ ಮಾಡಿಕೊಂಡು ಅದನ್ನು ಇದ್ರೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನೇನು ಇದನ್ನು ನೆನೆ ಹಾಕಿಲ್ಲ ಫ್ರೆಂಡ್ಸ್, ಕ್ಲೀನಾಗಿ 2 ಸಲ ವಾಶ್ ಮಾಡಿಬಿಟ್ಟು ಒಳಗಡೆ ಸೇರಿಸ್ತಾಯಿದ್ದೀನಿ. ಒಟ್ಟು 5 ಬೌಲ್ ನೀರು ಹಾಕಿದ್ದೀನಿ. ಈಗ ಒಳಗಡೆ ಸೇರಿಸ್ತಾಯಿದ್ದೀನಿ ಇದು ಅಕ್ಕಿ ಮತ್ತು ಬೇಳೆನ. ಈ 1 ಪಾವ್ ಅಕ್ಕಿ ತಗೊಂಡ್ರೆ ಅರ್ಧ ಪಾವ್ ಬೇಳೆ ತಗೊಳ್ಳಿ ಸಾಕು. ನಾನು 1.25 ಪಾವ್ ಇರೋದ್ರಿಂದ 1.25 ಗ್ಲಾಸ್ ಇರೋದ್ರಿಂದ 1 ಗ್ಲಾಸ್ ಬೇಳೆ ಹಾಕಿದ್ದೀನಿ. ಈಗೆಲ್ಲ ನೀಟಾಗಿ ಹೀಗೆ ಮಿಕ್ಸ್ ಮಾಡೋಣ. ಈಗ ಈ ಬೌಲಲ್ಲೇ ನಾನು 1, 2, 3, ಮೊದಲು 5 ಬೌಲ್ ಹಾಕಿದ್ದೆ, ಇವಾಗ 3 ಬೌಲ್ ಹಾಕ್ತಾಯಿದ್ದೀನಿ. ಒಟ್ಟು 8 ಬೌಲ್ ನೀರು ಹಾಕ್ದಂಗೆ ಆಯಿತು ಫ್ರೆಂಡ್ಸ್. ಬಿಸಿಬೇಳೆ ಬಾತ್ಗೆ ಒಂದು ನೆನ್ಪಿಟ್ಕೊಳ್ಳಿ, ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು, ಆವಾಗಲೇ ಅದು ಚೆನ್ನಾಗಿರೋದು. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೂತಾಗಿ ಬೆಣ್ಣೆ ಥರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ 1 ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೋತಾ ಇದ್ದೀನಿ. ಟೊಮೊಟೊ ಹಣ್ಣು 4 ಹಾಕಿದ್ದೀನಿ, ಆದರೂ ಹುಣಸೆಹಣ್ಣು ಹಾಕಿದ್ರೆ ಚೆಂದ ಚೆನ್ನಾಗಿರುತ್ತೆ, ಟೇಸ್ಟ್ ಒಂಥರ. ಟೊಮೊಟೊ ಹಾಕಿದ್ರೂ ಸಹ ಸ್ವಲ್ಪನಾದರೂ ಹುಣಸೆಹಣ್ಣು ಹಾಕಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗ ಇದಕ್ಕೇ ನಾನು ನೀಟಾಗಿ ಇದನ್ನು ಕಿವುಚ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು MTR ಬಿಸಿಬೇಳೆ ಬಾತ್ ಪೌಡರ್, ನನಗಿದು ಕಂಫರ್ಟಬಲ್ ಆಗಿದೆ ಫ್ರೆಂಡ್ಸ್. ನಾನು ಯಾವಾಗಲೂ ಸಾಮಾನ್ಯ ಇದನ್ನೇ ಹಾಕೋದು, ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿ ಇಷ್ಟ ನಮಗೆ, ಅದಕ್ಕೆ 2 ಪ್ಯಾಕೆಟ್, ಫುಲ್ 2 ಪ್ಯಾಕೆಟ್ನ MTR ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಈಗ ಮಿಕ್ಸ್ ಮಾಡಿಕೊಂಡು, ಈಗ ಖಾರ ಸ್ವಲ್ಪ ಅದು ಕಡಿಮೆ ಇರುತ್ತೆ, ಅದಕ್ಕೆ 2 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ ನಿಮ್ಮ ಹತ್ರ ಯಾವುದಿದೆ, ನಾನು ಮನೆಯಲ್ಲೇ ಮಾಡ್ಕೋತೀನಿ ಅಚ್ಕಾರದ ಪುಡಿ, ಅದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಕಲಿಸ್ಕೊಳ್ಳೋಣ. ತುಂಬಾ ಈಸಿ ಫ್ರೆಂಡ್ಸ್, ಬೇಗನೂ ಆಗೋ ತಿಂಡಿ ಅಂದರೆ ಬಿಸಿಬೇಳೆ ಬಾತ್. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕೂಗಿಸ್ಬಿಡೋದು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಈ ರೀತಿ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ಈಗ ಫ್ರೆಂಡ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಈಗ ಇನ್ನೊಂದು ಬೌಲ್ ನೀರು ಹಾಕ್ತಾಯಿದ್ದೀನಿ. ಇನ್ನು 2 ಬೌಲ್ ಹಾಕ್ತೇವೆ ಫ್ರೆಂಡ್ಸ್. ಈಗ ಒಟ್ಟು 10 ಬೌಲ್ ನೀರಾಯಿತು.
ಯಾವ ಬೌಲಲ್ಲಿ ನಾನು ತರಕಾರಿ ತಗೊಂಡಿದ್ದೆ ಅದೇ ಬೌಲಲ್ಲಿ 10 ಬೌಲ್ ನೀರು ಹಾಕಿದ್ದೀನಿ. ಕಣ್ಣಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಷ್ಟು ನೀರು ಬೇಕು ಅಂತ. ನೀರಿಗೇನು ಕನ್ಫ್ಯೂಸ್ ಆಗಿಬಿಡಿ, ಸ್ವಲ್ಪ ತೆಳ್ಳೆ ಇದ್ರೇ ಬಿಸಿಬೇಳೆಭಾತ್ ಚೆನ್ನಾಗಿರೋದು. ಸ್ವಲ್ಪ ಹಳದಿ ಹಾಕ್ತಾಯಿದ್ದೀನಿ. ಆಮೇಲೆ ಬೆಲ್ಲ ಅಂತೂ ಯಾವುದೇ ಕಾರಣಕ್ಕೂ ಬೆಲ್ಲ ಹುಣಸೆಹಣ್ಣ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಗೋಲಿಗೆ ಹತ್ರ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಈಗ ಬೆಲ್ಲ ಹಾಕ್ಬಿಟ್ಟು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಈಗ ಫ್ರೆಂಡ್ಸ್ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಡಿ. ಹೋಟೆಲ್ ಥರನೇ ಟೇಸ್ಟ್ ಇರುತ್ತೆ, ಹೋಟೆಲ್ ಥರನೇ ಇರುತ್ತೆ. ಒಂದ್ಸಲ ಈ ರೀತಿ ಮಾಡಿ ನೋಡಿ, ನೀವೇ ಫಿದಾ ಆಗೋಗ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ನಮ್ಮ ಹುಡುಗರಿಗೆ, ನಮ್ಮ ಹಸ್ಬೆಂಡ್ಗೆ, ನಮ್ಮ ಅತ್ತೆ ಮಾವನಿಗೆ ಎಲ್ಲರಿಗೂ ತುಂಬಾ ಇಷ್ಟ ನಾ ಮಾಡೋ ಬಿಸಿಬೇಳೆಭಾತ್. ನಮ್ಮನೇಲಂತೂ ಸಂಜೆ ಗಂಟೆ ಇದ್ದು ತಿಂತಾರೆ, ಅಷ್ಟೊಂದು ಇಷ್ಟಪಡ್ತಾರೆ. ಈಗ ಕ್ಯಾಪ್ ಹಾಕ್ಬಿಟ್ಟು ನಾನು 3 ವಿಸಲ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಮೂರು ವಿಸಲ್ ತೊಗೊಳ್ಳೋಣ. ಈಗ ಫ್ರೆಂಡ್ಸ್ 3 ವಿಸಲ್ ಆಗಿದೆ. ಈಗ ಓಪನ್ ಮಾಡೋಣ. ಹೇಗಾಗಿದೆ ಬಿಸಿಬೇಳೆಭಾತ್ ನೋಡೋಣ. ವಾವ್, ಸಖತ್ತಾಗಿದೆ. ಎಲ್ಲ ತರಕಾರಿ ಎಲ್ಲ ಸ್ಮೂತಾಗಿ ಬೆಂದಿದೆ. ಈಗ ನಾನು ಸೈಡಲ್ಲಿ 1 ಬೌಲು ನೀರನ್ನ ಪುನಃ ಕಾಯಿಸ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟು ಒಗ್ಗರಣೆ ಹಾಕ್ಬಿಟ್ಟು 1 ಬೌಲ್ ನೀರು ಹಾಕೋತೀನಿ ನಾನು. ಅದು ಕುಕ್ಕರ್ ಫುಲ್ಲು ಪಿಕಪ್ ಆಗೋದ್ರಿಂದ ನಾನು 1 ಬೌಲ್ ನೀರು ಆವಾಗ ಹಾಕಲಿಲ್ಲ ನಾನು. ಇವಾಗ 1 ಬೌಲ್ ನೀರು ಹಾಕೋತೀನಿ ನಾನು. ಈಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಈಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ 1 4 ಸ್ಪೂನ್ ಎಣ್ಣೆ. ನಿಮ್ಮ ಹತ್ರ ಎಣ್ಣೆ ಇದ್ದರೆ ಎಣ್ಣೆ, ತುಪ್ಪ ಇದ್ದರೆ ತುಪ್ಪ. ನಮ್ಮ ಮನೇಲಿ ಕಡಲೆಕಾಯಿ ಕೊಬ್ಬರಿ ಎಣ್ಣೆ ಇರೋದ್ರಿಂದ, ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜದ ಎಣ್ಣೆ, ಆದ್ದರಿಂದ ನಾನು ಎಣ್ಣೆನೇ ಹಾಕೋತೀನಿ. ಇದೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ. ಈಗ ಗೋಡಂಬಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಗೋಡಂಬಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು. ಹಸಿದಿದ್ದರೆ ಹಸಿದೇ ಹಾಕ್ಕೊಳ್ಳಿ. ನನ್ನ ಹತ್ರ ಹಸಿದಿರಲಿಲ್ಲ, ಅದಕ್ಕೆ ನಾನು ಒಣ ಕರಿಬೇವನ್ನೇ ಹಾಕಿದ್ದೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಅದಕ್ಕೂ ಮುಂಚೆ ಫ್ರೆಂಡ್ಸ್ 1 ಬೌಲ್ ಬಿಸಿನೀರು ಕೊತ ಅಂತ ಕುದಿಸ್ಬಿಟ್ಟು ಒಳಗಡೆ ಮಿಕ್ಸ್ ಮಾಡಿದ್ದೀನಿ. ಅದು ವಿಡಿಯೋ ಆನ್ ಮಾಡ್ಕೊಂಡಿಲ್ಲ, ಮಿಕ್ಸ್ ಆಗಿದೆ. ನೀವು ಮರಿದಂತೆ ಸ್ವಲ್ಪ ಗಟ್ಟಿ ಇದ್ದರೆ 1 ಬೌಲ್ ಬಿಸಿನೀರು ಮಿಕ್ಸ್ ಮಾಡಿದ್ರೆ ಹಾಕ್ಕೊಳ್ಳಿ. ಈಗ ನೋಡಿ ಏನು ಪರ್ಫೆಕ್ಟಾಗಿದೆ ಫ್ರೆಂಡ್ಸ್. ವಾ ಬಾಯಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಇಷ್ಟ ಆಗುತ್ತೆ ನಿಮಗೂ. ಒಂದ್ಸಲ ಟ್ರೈ ಮಾಡಿ, ತುಂಬಾ ಈಸಿನೂ ಕೂಡ. ಎಲ್ಲ ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ 3 ವಿಸಲ್ ಕೂಗಿಸಿರೋದ್ರಿಂದ. ಅನ್ನನೂ ಬೆಣ್ಣೆ ಥರ ಇದೆ. ಈಗ ಬಾಯಿಗೆ ಹಾಕಿದ್ರೆ ಕರ್ಗೋಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೆ ತಿಂಡಿಲೆಲ್ಲ ಬಿಸಿಬೇಳೆಭಾತ್ ಇಸ್ ಫೇವ್ರೇಟ್. ಯಾಕಂದರೆ ಬೇಗನೆ ಜೀರ್ಣ ಆಗುತ್ತೆ, ತುಂಬಾ ಸ್ಮೂತಾಗಿರುತ್ತೆ. ಇದಕ್ಕೆ ಖಾರ ಬೂಂದಿ ಹಾಕೊಂಡು ತಿಂತಾಯಿದ್ರೆ ಬ್ಯಾಟಿಂಗ್ ಇನ್ನೊಂದೆರಡು ತಿನ್ನೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಮಾಡಿದ್ರೆ ಫ್ರೆಂಡ್ಸ್ ಆರದ ಮೇಲೂ ಗಟ್ಟಿಯಾಗಲ್ಲ, ಇದೇ ರೀತಿಯೇ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೋಡಿ, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಹೇಗೆ ಬಂತು ಅಂತ ಟ್ರೈ ಮಾಡಿಬಿಟ್ಟು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ಸ್ಮೂತಾಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ.